ಮಂಡ್ಯದ ಸೊಸೆ ಅವರು ಅವ್ರ ಊರಲ್ಲಿ ಬಂದು ಒಂದು ಸ್ವಾಭಿಮಾನ ಪ್ರತೀಕವಾಗಿ ನಿಂತಿದ್ದಾರೆ. ನಿಂತಿರೋದೇ ತಪ್ಪು ಅನ್ನಂಗೆ ಏನು ಮಾತುಗಳು? ಯಾರು ಕೇಳ್ತಾರೆ ಇದನ್ನು? ಮಂಡ್ಯ ಜನ ನೋಡ್ಕೊಂಡು ಸುಮ್ಮನಿರ್ತಾರೆ ಅಂದ್ಕೊಂಡಿದ್ಯಾ? ದುರಹಂಕಾರಕ್ಕೆ ಪಾಠ ಕಲಿಸ್ತಾರೆ. ದುರಹಂಕಾರ ಮಾಡಬಾರ್ದು ಮನುಷ್ಯ. ಮಾತಾಡಲಿ, ನಿಮ್ಮ ಕಾರ್ಯಕ್ರಮಗಳು ನಿಮ್ಮಿದ್ರ ಬಗ್ಗೆ ಮಾತಾಡಲಿ. ಎದುರುಗಡೆ ಅಭ್ಯರ್ಥಿಗೆ ಮಾಯಾಂಗನೆ ಅಂದುಬಿಟ್ರೆ ಹೆಂಗಮ್ಮ ಇದು? ತಪ್ಪಲ್ವಾ? ಒಂದು ಅರ್ಥ ಮಾಡ್ಕೋಬೇಕು. ಬಹುಶಃ ಅವ್ರಿಗೆಲ್ಲ ಒಂಥರ ಮೈಂಡ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿರ್ಬೇಕು. ಏನಾಗುತ್ತೆ, ಈ ನಮ್ಮ ಹಳ್ಳಿ ಕಡೆ ಈ ಬಸ್ ಬರುತ್ತೆ ಗೊತ್ತಾ, ಬಸ್ ಸ್ಟ್ಯಾಂಡಲ್ಲಿ ಬಂದಾಗ ಒಂದು ಕರ್ಚೀಫ್ ಹಾಕ್ತಾರೆ ಸೀಟ್ಗೆ ಕಿಟಕಿಯಿಂದ. ಯಾಕೆ ಹಾಕ್ತಾರೆ ಹೇಳಿ? ಯಾರಾದರೂ ಬಂದು ಕೂತ್ಕೊಳ್ಬೇಕಾದ್ರೆ ಒಂದು ಕರ್ಚೀಫ್ ಹಾಕ್ತಾರೆ. ಹಂಗೆ 6 ತಿಂಗಳು ಒಬ್ರು ಕರ್ಚೀಫ್ ಹಾಕಿದ್ರು ಅಂದ್ಕೊಳ್ಳೋಣ. ಈ ಕರ್ಚೀಫಿಗೆ ಅದು ಏನಂದರೆ ಸೈಲೆಂಟಾಗಿರಬೇಕು. ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡಬೇಕಾಗುತ್ತೆ ಅಷ್ಟೇ. ನಾನು ಹೇಳೋದು ಕರ್ಚೀಫಾಗಿ ನೀಟಾಗಿದ್ದರೆ ಓಕೆ. ಅದಕ್ಕೆ ಯೂಸ್ ಮಾಡಿ ಬಿಸಾಕ್ಬಿಡ್ತಾರೆ ಜನ. ಸೊ ಅವಾಗ ಬಹುಶಃ ಅವ್ರಿಗೆ ಮೆಂಟಲಿ ಸ್ವಲ್ಪ ಇದಾಗಿ ಆ ಥರ ಮಾತಾಡ್ತಿರ್ಬೋದು. ಬೇಡ, ಎಲ್ಲ ಪರಿಚಯ ಆದವ್ರೆ ನನಗೂ. ಬೇಡ ಹಂಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಾರ್ದು. ಅಲ್ಲ, ನಾನು ಹಳ್ಳಿ ಕಡೆ ಕರ್ಚೀಫ್ ಹಾಕಿ ಒಂದು ಸೀಟ್ಗೆ ರೆಡಿ ಮಾಡಿರ್ತಾರೆ 6 ತಿಂಗಳು. ಅದು ಪಾಪ ಅದು ಒಂಥರ ನೋವಾಗುತ್ತೆ ಸಂಗತಿ. ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು, ಬಿಟ್ಟಿದ್ದಪ್ಪ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ. ನೀವೇನಾದರೂ ಮಾಡ್ಕೊಳ್ಳಿ, ನಿಮ್ಮ ರಾಜಕೀಯ ಇದು ಸೋಲು ಗೆಲುವು ಸೆಕೆಂಡ್ರೆ ಮನೆ ಹೆಣ್ಮಕ್ಳು ಅಂಬರೀಷ್ ಅನ್ನೋ ಹೆಂಡತಿ ಬಗ್ಗೆ ಬೆರಳು ತೋರಿಸೋ ಥರದ್ದು ಯಾರು ನಡ್ಕೊಂಡು, ಅವ್ರ ಕುಟುಂಬನೇ ಯಾವತ್ತೂ ನಡ್ಕೊಂಡಿಲ್ಲ. ಯಾರು ಬೆರಳು ತೋರಿಸ್ಬಿಡಿ, ಜನ ಇದನ್ನ ಒಪ್ಪಲ್ಲ. ಮಂಡ್ಯ ಜನ ನೋಡ್ತಾ ಇದ್ದಾರೆ, ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಮಾಡಿ. ಈಗ ಟೂರಿಂಗ್ ಟಾಕೀಸು ಒಂಚೂರು ನೀವು ಯೋಚನೆ ಮಾಡಿ. ಅವ್ರ ಟೂರ್ 6 ತಿಂಗಳಿಗೆ ನಿಂತೋಗಿದೆ. ನಮ್ಮ ಟೂರ್ ನಡೀತಾ ಇರುತ್ತೆ ಜೀವನ ಪರ್ಯಂತ. ಈಗ ನೀವು ಯೋಚಿಸ್ಬೇಕು, ಟೂರಿಂಗ್ ಟಾಕೀಸ್ ಅಂದರೆ ಏನು? ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಮಾಡೋರು. ನಾವೇನು ಒಂದು ಊರಿಂದ ಇನ್ನೊಂದು ಹೋಗಲ್ಲ, ಅಥವಾ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪಿಂಗ್ ಹೊಡ್ಕೊಂಡು ಜಂಪಿಂಗ್ ಸ್ಟಾರು ಅಲ್ಲ ನಾವು. ಒಂದೇ ಹೇಳೋದು ನಾನು, ಅವ್ರು ಏನಾದರೂ ಅಂದ್ಕೊಳ್ಳಿ, ನಮ್ಮದು ಟೂರಿಂಗ್ ಟಾಕೀಸ್ ಆದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಜನ ನೋಡ್ತಾ ಇದ್ದಾರೆ. ನಾವು ಪದೇ ಹೇಳ್ತಾ ಇದ್ವಿ, ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ, ಕೆಲಸ ಮಾಡ್ತಾರೆ. ನಾವು ಸಿನಿಮಾ ಮಾಡ್ತಿದ್ದೀವಮ್ಮ, ಅದನ್ನು ನೀಟಾಗಿ ಮಾಡ್ತೀವಿ. ನಾವು ಇವತ್ತು ಬಂದಿದ್ದೀವಿ ಮನೆ ಮಕ್ಕಳಾಗಿ. ಸುಮಲತಾ ಅವರು ಇಲ್ಲಿಂದ ಓಡೋಗಲ್ಲ, ಅವ್ರು ಹೇಳ್ದಂಗೆ 18ಕ್ಕೆ ಓಡೋಗಲ್ಲ, ಓಡಿಸ್ತಾರೆ. ನೋಡ್ತಾರೆ, ಓಡಿಸ್ತಾರೆ ಅಂತ ಗೊತ್ತಾಗುತ್ತೆ.